ರಷ್ಯಾ ವಿಚಾರದಲ್ಲಿ ತೆರಿಗೆ ಪ್ರಹಾರವನ್ನ ನಡೆಸಿ ಅಬ್ಬರಿಸಿದ್ದಂತಹ ಟ್ರಂಪ್ ಈಗ ಮಿತ್ರ ರಾಷ್ಟ್ರಗಳ ಜೊತೆಗೂ ತೆರಿಗೆ ವಾರ್ ಸಾರ್ಬಿಟ್ಟಿದ್ದಾರೆ. ಈ ಬಾರಿ ಅದಕ್ಕೆ ಕಾರಣ ಆಗಿರುವುದು ಗ್ರೀನ್ಲ್ಯಾಂಡ್. ಖನಿಜ ಸಂಪತ್ತಿನ ಖಜಾನೆ ತುಂಬಿದಂತಹ ಗ್ರೀನ್ಲ್ಯಾಂಡ್ಗಾಗಿ ಅಮೆರಿಕ 10% ಟ್ಯಾರಿಫ್ ಅನ್ನ ಹೇಳಿದೆ. ನವಯುಗದ ಪಾಳೆಗಾರ ಟ್ರಂಪ್ ತೆರಿಗೆ ಸಮರ ಜಾಗತಿಕ ಕೋಲಾಹಲವನ್ನ ಸೃಷ್ಟಿ ಮಾಡಿದೆ. ಹಾರ್ನ್ ಆಫ್ ಆಫ್ರಿಕಾ ಬಳಿಕ ಅಮೆರಿಕ ಹೊಸ ಕಳ್ಳರ ಕೂಟದ ನಾಯಕನ ರೀತಿ ಕಾಣ್ತಿದೆ. ದುಡ್ಡಿನ ದಿಮಾಕು, ಸೇನಾ ಶಕ್ತಿಯ ದೌಲತ್ತು, ಟ್ರಂಪ್ ನವಯುಗದ ವಸಾಹತು ಸ್ಥಾಪಿಸುವ ಹಪಾಹಪಿ ಶೂರನಂತೆ ಕಾಣ್ತಿದ್ದಾರೆ. ವೆನೆಜುವೆಲಾ ಅಧ್ಯಕ್ಷನನ್ನೇ ಕಿಡ್ನಾಪ್ ಮಾಡಿದ ಕಿಡ್ನಾಪರ್ ಈಗ ಗ್ರೀನ್ಲ್ಯಾಂಡ್ ಮೇಲೆ ಕಣ್ಣು ಬಿದ್ದಿದೆ. ಟ್ಯಾರಿಫ್ ಬೆದರಿಕೆ ಹಾಕ್ತಾ ಇಡೀ ಯುರೋಪ್ನಲ್ಲಿ ಟಾಕ್ಸಿಕ್ ಆಗ್ತಿದ್ದಾರೆ. ಇಡೀ ಯುರೋಪ್ಗೆ ಟಾಕ್ಸಿಕ್ ಆದ ಟ್ರಂಪ್ ಟಾರಿಫ್. ಗ್ರೀನ್ಲ್ಯಾಂಡ್ಗಾಗಿ ಮಿತ್ರರ ಜೊತೆ ತೆರಿಗೆ ವಾರ್. ಅಮೆರಿಕ ಗೆದ್ದ ಬಳಿಕ ಗದ್ದುಗೆ ಏರಿದ ಟ್ರಂಪ್ಗೆ ಮೊದಲು ಕಾಣಿಸಿದ್ದೇ ಗ್ರೀನ್ಲ್ಯಾಂಡ್ ಎಂಬ ಖನಿಜ ಭಂಡಾರದ ಅನರ್ಘ್ಯ ರತ್ನ ತುಂಬಿದ್ದ ತೊಟ್ಟಿಲು. ಆವತ್ತಿನಿಂದ ಟ್ರಂಪ್ರ ಬೆತ್ತಲೆ ಕಣ್ಣು ಸ್ವರ್ಗ ಸ್ವಪ್ನದಲ್ಲಿ ವಿಹರಿಸುತ್ತಿದೆ. ಗ್ರೀನ್ಲ್ಯಾಂಡ್ ವಶಕ್ಕೆ ಪಡೆಯಲು ದಿನಕ್ಕೊಂದು ತಂತ್ರ ರೂಪಿಸುತ್ತಿರುವ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಸಾಮ ದಾನ ಭೇದ ದಂಡ ಹಿಡಿದು ನಿಂತಿದ್ದಾರೆ. ಫೈನಲಿ ದಂಡನಾಯಕನ ಅವತಾರ ಹೊತ್ತ ಟ್ರಂಪ್ ಅಮೆರಿಕ ಬೆಂಬಲಕ್ಕೆ ಬಾರದ ದೇಶಗಳಿಗೆ ಭಾರವಾದ ಸುಂಕದ ಶಾಕ್ ನೀಡಿದ್ದಾರೆ. ಯುರೋಪ್ನಿಂದ ಆಮದು ಸರಕುಗಳ ಮೇಲೆ ಸುಂಕದ ಛಡಿ. 8 ರಾಷ್ಟ್ರಗಳ ಮೇಲೆ ಟ್ರಂಪ್ 10% ಟ್ಯಾರಿಫ್ ಶಾಕ್. ಫೆಬ್ರವರಿ 1, 2026ರಿಂದ ಈ ಸುಂಕವು ಜಾರಿಗೆ ಬರಲಿದೆ ಅಂತ ಟ್ರಂಪ್ ಅಣ್ಣ ದೊಣ್ಣೆ ಬೀಸಿದ್ದಾರೆ. ಯುರೋಪ್ನ ಪಶ್ಚಿಮ ಭಾಗದ ಸಿರಿವಂತ ರಾಷ್ಟ್ರಗಳ ಮೇಲೆ ದಂಡಾಸ್ತ್ರ ಪ್ರಯೋಗ ಆಗಿದೆ. ಡೆನ್ಮಾರ್ಕ್, ನಾರ್ವೆ, ಸ್ವೀಡನ್, ಫ್ರಾನ್ಸ್, ಜರ್ಮನಿ, ಯುನೈಟೆಡ್ ಕಿಂಗ್ಡಮ್, ನೆದರ್ಲ್ಯಾಂಡ್ಸ್ ಮತ್ತು ಫಿನ್ಲ್ಯಾಂಡ್ನಿಂದ ಆಮದು ಮಾಡಿಕೊಳ್ಳುವ ವಸ್ತುಗಳಿಗೆ ಸುಂಕ ಅನ್ವಯಿಸಲಿದೆ ಅಂತ ಹೇಳಿದ್ದಾರೆ. ತಮ್ಮ ಜೊತೆ ಒಪ್ಪಂದಕ್ಕೆ ಬಾರದಿದ್ರೆ ಜೂನ್ 1, 2026ರಿಂದ ಸುಂಕವನ್ನ 25%ಗೆ ಹೆಚ್ಚಿಸಲಾಗುವುದು ಅಂತ ಎಚ್ಚರಿಕೆ ಸಹ ನೀಡಿದ್ದಾರೆ. ತನ್ನ ಗ್ರೀನ್ಲ್ಯಾಂಡ್ ಯೋಜನೆಗಳನ್ನ ಬೆಂಬಲಿಸದ ದೇಶಗಳ ಮೇಲೆ ಸುಂಕ ವಿಧಿಸಬಹುದು ಅಂತ ಟ್ರಂಪ್ ಎಚ್ಚರಿಸಿದ ಮರುದಿನವೇ ಈ ಟಾರಿಫ್ ವಾರ್ ಜಾರಿಯಾಗಿದೆ. ಅಲ್ಲದೆ ಗ್ರೀನ್ಲ್ಯಾಂಡ್ ಒಪ್ಪಂದ ಮತ್ತು ಸಂಪೂರ್ಣ ಖರೀದಿಗೆ ಒಪ್ಪಂದವಾಗುವವರೆಗೆ ಈ ಸುಂಕ ಜಾರಿಯಲ್ಲಿದೆ ಅಂತ ಪುಂಗಿದ್ದಾರೆ. ಆದರೆ ಭೂ ಪ್ರದೇಶಕ್ಕೆ ಸಂಬಂಧ ನಿರ್ಧರಿಸುವುದು ಡೆನ್ಮಾರ್ಕ್ ಮತ್ತು ಗ್ರೀನ್ಲ್ಯಾಂಡ್ಗೆ ಮಾತ್ರ ಅಧಿಕಾರ ಇದೆ ಅಂತ ಯುರೋಪ್ ನಾಯಕರು ವಾದಿಸಿದ್ದಾರೆ. ಆದರೆ ಇದನ್ನ ಟ್ರಂಪ್ ತಳ್ಳಿ ಹಾಕ್ತಿದ್ದಾರೆ. ಅಮೆರಿಕ ಸುಂಕಗಳನ್ನು ವಿಧಿಸದೆ ಡೆನ್ಮಾರ್ಕ್ ಮತ್ತು ಇತರ ಯುರೋಪಿಯನ್ ರಾಷ್ಟ್ರಗಳಿಗೆ ದೀರ್ಘಕಾಲದ ಸಬ್ಸಿಡಿಯನ್ನ ಕೊಟ್ಟಿದೆ. ಭೌಗೋಳಿಕ ರಾಜಕೀಯ ಬೆದರಿಕೆಗಳ ಬೆಳಕಲ್ಲಿ ಈ ವ್ಯವಸ್ಥೆಯು ಕೊನೆಯಾಗಬೇಕು ಅಂತ ಬಯಸಿದ್ದೇನೆ. ಚೀನಾ, ರಷ್ಯಾ ಮತ್ತು ಡೆನ್ಮಾರ್ಕ್ ಈ ಪ್ರದೇಶವನ್ನ ಸಮರ್ಪಕವಾಗಿ ರಕ್ಷಿಸೋಕೆ ಸಾಧ್ಯ ಇಲ್ಲ. ಖನಿಜ ಸಮೃದ್ಧ ಗ್ರೀನ್ಲ್ಯಾಂಡ್ನ ಭೌಗೋಳಿಕ ಪ್ರಾಮುಖ್ಯತೆ ಜೊತೆಗೆ ರಾಷ್ಟ್ರೀಯ ಭದ್ರತೆಗಾಗಿ ಅಮೆರಿಕಾಗೆ ಅಗತ್ಯವಾಗಿದೆ. ಒಟ್ಟಾರೆ ಗ್ರೀನ್ಲ್ಯಾಂಡ್ನ ಅಮೆರಿಕಕ್ಕೆ ಮಾರಾಟ ಮಾಡಲು ಡೆನ್ಮಾರ್ಕ್ ತಿರಸ್ಕರಿಸಿದೆ. ಈ ನಿಲುವಿಗೆ ಯುರೋಪ್ ರಾಷ್ಟ್ರಗಳು ಡೆನ್ಮಾರ್ಕ್ಗೆ ಬೆಂಬಲ ನೀಡುತ್ತಿವೆ. ಡೆನ್ಮಾರ್ಕ್ ಈ ವಾರ ಮಿತ್ರ ರಾಷ್ಟ್ರಗಳ ಸಹಕಾರದೊಂದಿಗೆ ಗ್ರೀನ್ಲ್ಯಾಂಡ್ನಲ್ಲಿ ತನ್ನ ಮಿಲಿಟರಿ ಶಕ್ತಿಯನ್ನ ಹೆಚ್ಚಿಸುವ ಸಾಧ್ಯತೆ ಇದೆ. ನ್ಯೂಸ್ ಫಸ್ಟ್ ಬ್ಯೂರೋ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.